ಫ್ರೆಂಡ್ಸ್, ಆ್ಯಕ್ಚುಲಿ ನಂದು ಮಗಳದು ಬರ್ಡೇ, ಥರ್ಡ್ ಬರ್ಡೇ. ತುಂಬ ಹ್ಯಾಪಿ ಇದ್ವಿ. ಬಟ್ ನಿನ್ನೆ ಫುಲ್ ಡೇ ನಮ್ಮ ಹಾಸ್ಪಿಟಲ್ನಲ್ಲಿ ಹೋಯಿತು. ಒಮ್ಮೆ ಸಡನ್ಲಿ ಬಿ ಪಿ ಲೋ ಆಗಿ ತುಂಬ ತ್ರಾಸಾಯಿತು, ತುಂಬ ಕಷ್ಟ ಆಯಿತು. ಇವತ್ತೇನು ಮಾಡೋಕ್ಕೆ ಅಂದರೆ ಇವ್ರಿಗೂ ಹುಷಾರಿಲ್ಲ. ಇವ್ರು ಹುಷಾರಿದ್ರೆ ಏನಾದರೂ ಮಾಡ್ಕೋಬೋದಿತ್ತು. ಇವ್ರಿಗೂ ಹುಷಾರು ತಪ್ಪಿತ್ತು. ಹಂಗಾಗಿ ಏನು ಮಾಡೋದು ಬರ್ಡೇನೇ ಮಾಡಬೇಕು ಮಕ್ಕಳಿಗೆ ಅಷ್ಟೇ ಸ್ವಲ್ಪ ಹ್ಯಾಪಿನೆಸ್ಸ ಹೇಗೆ ಮಾಡೋದು ಅನ್ಕೋತ ಈಗ ನೋಡ್ರಿ, ಈಗ ಸಂಜೆ ಆಲ್ಮೋಸ್ಟ್ ಟೈಮು ಆಗಿದೆ, 7 ಆಗಿದೆ. ಈ ಥರ ಸಿಂಪಲ್ಲಾಗಿ ಆಕೆಗೆ ಪಿಂಕ್ ಥೀಮ್ ಬೇಕಿತ್ತು. ಪಿಂಕ್ ಥೀಮ್ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಇನ್ನೂ ಮಾಡೋದಿದೆ. ಬಲೂನ್ ತುಂಬ ತಂದಿಟ್ಟಿದ್ವಿ, ಕ್ರೌನ್ ಅದೆಲ್ಲ ತಂದಿಟ್ಟೇವಿ. ಕೇಕು ಎಲ್ಲ ತರಕ್ಕೆ ಹೋಗಿದ್ದಾರು. ಮನ್ಯಾಗ ಅಡುಗೆ ಮಾಡೋದಿತ್ತು. ಬಟ್ ಸಡನ್ಲಿ ಇವ್ರಿಗೂ ಹುಷಾರುಳಿಲ್ಲ, ನನಗೂ ಆರಾಮಿಲ್ಲ ಅಂಥೇಳಿ ಅದು ಕ್ಯಾನ್ಸಲ್ ಆಯಿತು. ಹೊರಗಿಂದ ಏನಾರೇ ತರೋನು ಅಂತ. ಈಗ ಬರ್ಡೇ ಮಾಡೋದಿದೆ. ನನ್ನ ಮಗಳದ ಪಿಂಕ್ ಥೀಮ್ ಮಾಡಬೇಕಿತ್ತು ಅಂತ ಪಿಂಕ್ ಡ್ರೆಸ್ ತಂದಿದ್ವಿ. ಬಟ್ ಆಕೆಗೆ ತುಂಬ ದೊಡ್ಡದಾಯಿತು, ಅದು ಬರ್ತಾ ಇಲ್ಲ. ಪರವಾಗಿಲ್ಲ ಅಂಥೇಳಿ ಬನ್ನಿ ಇನ್ನೊಂದು ಅಂದರೆ 3 ಡ್ರೆಸ್ ತಂದಿದ್ವಿ. ಅದ್ರಾಗಿಂದ ಯೆಲ್ಲೋ ಡ್ರೆಸ್ ಹಾಕಿದ್ದೀನಿ. ಯೆಲ್ಲೋ ಡ್ರೆಸ್ ಹಾಕಿ ರೆಡಿಯಾಗಿದ್ದಾಳೆ. ಈಗ ಪಕ್ಕದ ಮನೆಗೆ ಹೋಗಿದ್ದಾಳೆ ಲಿಪ್ಸ್ಟಿಕ್ ಹಚ್ಕೊಳ್ಳೋಕೆ. ನನ್ನ ಲಿಪ್ಸ್ಟಿಕ್ ಎಲ್ಲ ಹಾಳು ಮಾಡಿಟ್ಟಿದ್ದಾಳೆ. ನನಗೆ ಲಿಪ್ಸ್ಟಿಕ್ ಇಲ್ಲ. ಬಟ್ ತಾನು ಮಾತ್ರ ಪಕ್ಕದ ಮನೆಗೆ ಹೋಗಿದ್ದಾಳೆ. ಲಿಪ್ಸ್ಟಿಕ್ ಹಚ್ಕೊಂಬರ್ತೇನೆ ನಿಮ್ಮಮ್ಮ ಅಂತ. ನನ್ನ ಮಗಳಿಗೆ ಎಲ್ಲರೂ ವಿಶ್ ಮಾಡಿ ತುಂಬ ಆಶೀರ್ವಾದ ಕೊಡ್ರಿ. ಮತ್ತು ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಈ ಥರ ಆಗ್ತಾಯಿದೆ. ಬಂದಳು ನನ್ನ ಮಗಳು. ಬಾ ಇಲ್ಲ ರಾಜ, ಬಾ ರಾಜ್ಕುಮಾರಿ. ನೋಡಿ ನನ್ನ ರಾಜ್ಕುಮಾರಿ ಹೆಂಗೆ ಕಾಣ್ತಾ ಇದ್ದಾಳೆ. ನಾನು ಡಿಮಾರ್ಟಿಗೆ ಮುಂಚೆನೇ ಕ್ಲಿಪ್ ತೊಗೊಂಬಂದಿದ್ದೆ. ನಾನು ಸರ ಬಳಿ ಎಲ್ಲ. ಬಾ ಜೀವನ್ ಬಾ, ಎಲ್ಲ ರೆಡಿ ಇಟ್ಟಿದ್ದೆ. ಪಿಲ್ಲು ಬಾ ಇಲ್ಲಿ. ಕಿತ್ತಾಕ್ಬಿಡ್ತಾಳೆ, ಏನೂ ಹೇಳಿದ್ದು ಕೇಳಲ್ಲ. ಬಾ. ಆಮೇಲೆ ಸಿಂಪಲ್ ರೆಡಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡ್ ಹಿಂಗೇನು ಮಾಡಿಲ್ಲ. ಆಗಲೇ ಇಲ್ಲ ಆ್ಯಕ್ಚುಲಿ ನನಗೇನು ಈ ಥರ ಡ್ರೆಸ್ಸಿಂಗ್ ಮಾಡಿದ್ದೀನಿ. ನೋಡಿರಿ ಹೆಂಗೆ ಕಾಣ್ತಾ ಇದ್ದೇನೆ. ಮುಖ ಮಾತ್ರ ಡಲ್ ಆಗಿದೆ, ಸ್ವೆಲ್ಲಿಂಗ್ ಬಂದ ಒಂಥರ ಪೂರ್ತಿ ಹಿಂಗೆ ಕಣ್ಣು ಕೂಡ ಮುಚ್ಚಿಬಿಟ್ಟಿದ್ದೆ ನಾನು. ಆ ಥರ ಆಗಿತ್ತು ಕಣ್ಣು. ನಂಗೆ ನೋಡೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಆಗಿತ್ತು. ಬಟ್ ಈಗ ಮಕ್ಕಳ ಖುಷಿ ಮುಂದೆ ನಮ್ಮದು ನೋವು ಏನೂ ಇಲ್ಲ ಅಂತ ಅನ್ಕೊಂಡ. ನೋಡಿರಿ ಗೆಸ್ಟ್ ಬರೋಕ್ಕೆ ಚಾಲು ಆಗಿದ್ದಾರೆ. ನೋಡಿರಿ ಈಗ ಒಂದು ಬರ್ತಾ ಇದ್ದಾರೆ. ಹಾಯ್ ಜೀವನ್. ಹಾಯ್. ನಮ್ಮ ಬರೀ ಅಣ್ಣ ಅಂತಲೇ ಹೇಳ್ಬೋದು ಇವ್ರು. ಪಕ್ಕದ ಮನೆಯವರ. ಬಟ್ ತುಂಬ ಕ್ಲೋಸ್ ಇದ್ದಾರೆ. ಹೆಲ್ಪಿಂಗ್ ನೇಚರ್. ಯಾವಾಗೂ ನಮಗೆ ಏನೂ ಹೆಲ್ಪ್ ಬೇಕಾಗಿದ್ರೆ ಮುಂದೆ ಇರ್ತಾರೆ ಪಾಪ. ಈಗ ಇನ್ನೂ ರೆಡಿ ಭಾಳ ತುಂಬ ಮಾಡಬೇಕು. ಇವರು ಕೇಕ್ ತೊಗೊಂಬರ್ತೇನೆ, ಹಾಗೇನಾದ್ರು ಸ್ನ್ಯಾಕ್ಸ್ ತೊಗೊಂಬರ್ತೇನೆ. ಅಡುಗೆದು ಮಾತ್ರ ಎಲ್ಲ ಮಾಡಿಟ್ಟಿವಿ. ಜಾಮೂನ್ ಪಾಕೆಟ್ ತಂದಿಟ್ಟಿದ್ವಿ. ಮಶ್ರೂಮ್ ಪಲಾವ್ ಮಾಡುತ್ತೆ. ಬೇಡ, ಓಕೆ ಮಾಡು. ಅಲ್ಲಿ ಹೆಂಗೆ ಅಂತೀವಿ ನಿಂಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತಲ್ಲ ಹಂಗೆ ಮಾಡ್ತಾನೆ ಮಗನೇ. ತಾಯಿಲಿ ಹಾಯ್ ಮಾಡು ಎಲ್ಲರಿಗೂ. ನಾನು ಹೇಳೋರ್ಗೆ ನನ್ನ ಬರ್ಡೇ ಇದೆ.